ಹೀಗೆ ಸರ್ಕಾರಿ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಕುರ್ಚಿಯನ್ನು ಸಹ ಬಿಡದೆ ಕಂಪ್ಯೂಟರ್, ಚೇರುಗಳು, ಟೇಬಲ್ಗಳು ಸೇರಿದಂತೆ ಹಲವಾರು ವಸ್ತುಗಳನ್ನು ಜಪ್ತಿ ಮಾಡಿ ಎತ್ತಿಕೊಂಡು ಹೋಗುತ್ತಿರುವಂತಹ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ. ಹೌದು, 2006ರಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದ ಬಳಿಯಿಂದ ಹಿಡಿದು ನ್ಯಾಷನಲ್ ಕಾಲೇಜಿನವರೆಗಿನ ಡಿವಿಜಿ ರಸ್ತೆಯನ್ನು 100 ಅಡಿ ವಿಸ್ತರಿಸಲಾಗಿತ್ತು. ಈ ವೇಳೆ ಸುಮಾರು 390 ಕಟ್ಟಡಗಳನ್ನು ತೆರವುಗೊಳಿಸಲಾಗಿತ್ತು. ಆಗ ಪರಿಹಾರದ ರೂಪದಲ್ಲಿ 1 ಚದರ ಅಡಿಗೆ 280 ರೂಪಾಯಿ ನಿಗದಿಪಡಿಸಿ ಮಾಲೀಕರಿಗೆ ನೀಡಲಾಗಿತ್ತು. ಆದರೆ ಈ ಪೈಕಿ 32 ವರ್ತಕರು ಈ ಪರಿಹಾರದ ಹಣ ಸಾಕಾಗುವುದಿಲ್ಲ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋದರು. ನ್ಯಾಯಾಲಯ 1 ಚದರ ಅಡಿಗೆ 850 ರೂಪಾಯಿ ನಿಗದಿಪಡಿಸಿತ್ತು. ಆದರೆ ನಿಗದಿಪಡಿಸಿದ್ದ ಹಣವನ್ನು ನೀಡಿರಲಿಲ್ಲ. ಪಟ್ಟಣದ ನಿವಾಸಿ ಡಿವಿಜಿ ರಸ್ತೆಯಲ್ಲಿ ಅಂಗಡಿ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ನಾನು ನನ್ನ ಹೆಸರು ಸತೀಶ್ ಬಾಬು ಅಂತ. 2011ರಲ್ಲಿ ರಸ್ತೆ ಅಗಲೀಕರಣಕ್ಕೆ ನಮ್ಮ ಜಾಗನ AC ಸಾಹೇಬರು ಕೊಡಬೇಕು ಅಂತ ನಮಗೆ ನೋಟಿಸ್ ಕೊಟ್ಟರು. ನಾವು ಕೊಡೋಕ್ಕೆ ರೆಡಿ ಇದ್ವು, ಆದರೆ ಸಿದ್ಧವಾಗಿದ್ವು. ಆದರೆ ನಮಗೆ ಕಾಂಪನ್ಸೇಷನ್ ಕೊಟ್ಟರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ವು. ಅವಾಗ ಕಾಂಪನ್ಸೇಷನ್ ಎಲ್ಲ ಮಾಡೋಕ್ಕೋದ್ರು. ಹಂಗೆ ಕಾಂಪ್ರಮೈಸ್ ಇದ್ದರು, ಇಲ್ಲ ಅಂತೇಳಿ ಕಾಂಪನ್ಸೇಷನ್ ಕೊಟ್ಟರು. ಆದರೆ ಕಡಿಮೆ ಕೊಟ್ಟಿದ್ದರು. ಆದರೆ ನಮ್ಮದೆಲ್ಲ ಇದನ್ನು ಅಕ್ವೈರ್ ಮಾಡಿಕೊಂಡ್ರು. ಮತ್ತು ಕೋರ್ಟಲ್ಲಿ ಆರ್ಡ್ರ್ ಆಗಿ ಬಂದಮೇಲೆ ನಮಗೆ ಕಾಂಪನ್ಸೇಷನ್ ಕೊಟ್ಟರು. ಅದು ಸಾಲದು ಅಂತ ಮತ್ತೆ ನಾವು ಕೋರ್ಟ್ಗೆ ಹೋಗಿದ್ವು. ಇವರು ₹2.90 ಕೊಟ್ಟರು. ಆವತ್ತಿನ ವ್ಯಾಲ್ಯೂ 16 ರೂಪಾಯಿ 17 ರೂಪಾಯಿ ಇತ್ತು. ಆದರೂ ಸಹ ಇವ್ರು ಕೊಡಲಿಲ್ಲ. ನಾವು ಮತ್ತೆ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಧೀಶರು ನಮಗೆ ಇವಾಗ 9 ರೂಪಾಯಿಂದ ಕೊಡಿ ಅಂತೇಳಿ ಹೇಳಿದ್ದಾರೆ. ಅದು ಹೇಳಿ ಆವಾಗಲೇ 5 ತಿಂಗಳಾಗಿದೆ. 5 ತಿಂಗಳ ಹಿಂದ್ಗಡೆ ಇವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಈ ಥರ ಕೊಡಬೇಕು ಅಂತೇಳಿ. ಆದರೂ ಆಗಿಲ್ಲ. 2 ತಿಂಗಳ ಹಿಂದ್ಗಡೆ ಅಟ್ಯಾಚ್ಮೆಂಟ್ ಕೊಟ್ಟಿದ್ದರು. ಆದರೆ ಮತ್ತೆ ಇವರು ಹೋಗಿ ಇವರು ಇಲ್ಲಿ ನ್ಯಾಯಾಧೀಶರನ್ನ ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಳಿದ್ದಾರೆ ನ್ಯಾಯಾಲಯದಲ್ಲಿ, ನಮಗೆ ಸಮಯ ಬೇಕು ಅಂತೇಳಿ. 2 ತಿಂಗಳು ಸಮಯ ಕೊಟ್ಟಿದ್ದರು. 2 ತಿಂಗಳ ಸಮಯ ಆಗಿ ಮತ್ತೆ 2 ತಿಂಗಳು ಎಕ್ಸ್ಟ್ರಾ ಆದರೂ ಇವರು ನಮ್ಗೆ ಯಾವುದೇ ಥರ ಪರಿಹಾರ ಕೊಡಲಿಲ್ಲ. ಆದ್ದರಿಂದ ನ್ಯಾಯಾಧೀಶರು ನಮಗೆ ಈ ಅಟ್ಯಾಚ್ಮೆಂಟ್ಗೋಸ್ಕರ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಇದನ್ನು ಇವತ್ತು ನಮಗೆ ಕೋರ್ಟಿಂದ ಅಮೇನಗಳು ಕಳಿಸ್ಕೊಟ್ಟಿದ್ದಾರೆ. ನಾವು ಅದಕ್ಕೋಸ್ಕರ ಕೆಲವು ಚೇರುಗಳು ಎಲ್ಲ ಎತ್ಕೊಂಡಿದ್ವಿ. ಎಲ್ಲ ದೊಡ್ಡ ದೊಡ್ಡ ಟೇಬಲ್ಗಳೆಲ್ಲ ಎತ್ತಕ್ಕಾಗಲಿಲ್ಲ. ಅದ್ರ ಫೈಲ್ಗಳಿದೆ, ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಕೆಲವೊಂದು ಬಿಟ್ಟಿದ್ದೀವಿ, ಕೆಲವೊಂದು ಎತ್ಕೊಂಡಿದ್ದೀವಿ. ಅದನ್ನು ನಾವು ಜಪ್ತಿ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಹಣ ಕೊಟ್ಟರೆ ಅದನ್ನು ವಾಪಸ್ ನಾವು ಅವ್ರಿಗೆ ಅವ್ರದ್ದು ವಸ್ತುಗಳು ಹೆಂಗಿದೆ ಆ ಥರ ವಾಪಸ್ಸು ನಾವು ಕೊಡೋಕ್ಕೆ ಸಿದ್ಧವಾಗಿದ್ವಿ. ಥ್ಯಾಂಕ್ ಯು. ಇನ್ನು ಉಪವಿಭಾಗಾಧಿಕಾರಿಗಳು ಪರಿಹಾರದ ಹಣವನ್ನು ನೀಡದೇ ಇರೋದರಿಂದ 9 ಮಂದಿ ದೂರುದಾರರು ಮತ್ತೆ ಕೋರ್ಟ್ ಮೊರೆ ಹೋಗಿದ್ದರು. ದೂರನ್ನು ಆಧರಿಸಿ ಚಿಕ್ಕಬಳ್ಳಾಪುರ ನಗರದ ಹಿರಿಯ ಸಿವಿಲ್ ನ್ಯಾಯಾಲಯ ಉಪವಿಭಾಗಾಧಿಕಾರಿ ಕಚೇರಿಯ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಆದೇಶಿಸಿತ್ತು. ಆದೇಶದ ಪ್ರತಿಯನ್ನ ಹಿಡಿದು ಉಪವಿಭಾಗಾಧಿಕಾರಿ ಕಚೇರಿಗೆ ಆಗಮಿಸಿದಂತಹ ಕೋರ್ಟ್ ಸಿಬ್ಬಂದಿ ಹಾಗೂ ದೂರುದಾರರು ಕಚೇರಿಯಲ್ಲಿದ್ದಂತಹ ಕುರ್ಚಿಗಳು, ಮೇಜು, ಕಂಪ್ಯೂಟರ್ ಮತ್ತಿತರ ವಸ್ತುಗಳನ್ನು ಜಪ್ತಿ ಮಾಡಿ ಕಚೇರಿಯಿಂದ ಹೊರಗೆ ಇಟ್ಟರು. ಬಾಗೇಪಲ್ಲಿ ಡಿವಿಜಿ ರಸ್ತೆಯನ್ನು ಅಗಲೀಕರಣ ಮಾಡಿದ್ರು. 2006 ಅಗಲೀಕರಣಕ್ಕೆ ನೋಟಿಫಿಕೇಶನ್ ಕೊಟ್ಟರು. 2009 ಆಯಿತು. ಆಗ ಸುಮಾರು 5,000 ರೂಪಾಯಿ ವ್ಯಾಲ್ಯೂ ಇದ್ದರೂ ಕೂಡ ನಮಗೆ 240 ರೂಪಾಯಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಅಪೀಲ್ ಹೋಗಿದ್ವಿ. ಅಪೀಲಲ್ಲಿ ಅದನ್ನು 890 ರೂಪಾಯಿ ಮಾಡಿದ್ದಾರೆ. ಆ 890 ರೂಪಾಯಿನ ಇವಾಗ ಕೇಳಲಿಕ್ಕೆ ಅದು ಜಜ್ಮೆಂಟ್ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ ದುಡ್ಡು ಕೊಡಲಿಲ್ಲ ಅವರು. ಅದಕ್ಕಾಗಿ ಇವತ್ತು ನಾವು ಎಕ್ಸಿಕ್ಯೂಷನ್ಗೆ ಹಾಕ್ಕೊಂಡು AC ಆಫೀಸಲ್ಲಿ ಇದಕ್ಕೆ ಅಟ್ಯಾಚ್ಮೆಂಟ್ ತೆಗೆದುಕೊಂಡು ಬಂದಿದ್ದೀವಿ. ಈಗ ಅವ್ರು ಹೇಳ್ತಾರೆ ನಮಗೆ 2 ತಿಂಗಳು ಕೊಡಿ ಅಂತ. ಈ ಮುಂದೆ 2 ತಿಂಗಳು ಕೊಟ್ಟಿದ್ವಿ ನಾವು. ನಮ್ಮ ಇನ್ನೊಬ್ಬ JDR ಕೊಟ್ಟಿದ್ರು ಕೂಡ 2 ತಿಂಗಳು ಕೊಟ್ಟಿದ್ರು. ಅವರಿಂದ ಏನೂ ನಮ್ಗೆ ದುಡ್ಡು ಬರಲಿಲ್ಲ. ಅದಕ್ಕಾಗಿ ಈಗ ಈ ಒಂದು ಜಪ್ತಿ ಮಾಡ್ತಾ ಇರೋದು ಕೋರ್ಟ್ ಆದೇಶದ ಮೇರೆಗೆ. ಏನು AC ಅವರ ಚರ ಆಸ್ತಿಗಳು ಆ ಚರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರ್ ಮಾಡಿದೆ. ಆ ಚರ ಆಸ್ತಿಗಳನ್ನ ಈಗ ನಾವು ಮುಟ್ಟುಗೋಲು ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ಕೋರ್ಟ್ ಕಸ್ಟಡಿಗೆ ಕೊಡ್ತೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ ಅಂತ. ಆ LAC 1 ಆಫ್ 2011 ನಾನು ಮೊದಲನೇ ಪಿಟಿಷನರ್. ಸೊ ನಮ್ಮಂಥ ಪಿಟಿಷನರ್ಸ್ ಈ ಒಂದು ಕೇಸಲ್ಲಿ 32 ಜನ ಇದ್ದಾರೆ. ಆ 32 ಜನದ್ದು ಕೂಡ ಈ ಒಂದು
ಆರ್ಡರ್ಸು ಆಗಿದೆ. ಸರ್, ಅಂದರೆ ಬಾಗೇಪಲ್ಲಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳಿಂದ ಅಗಲೀಕರಣ ಆಗಿತ್ತು? ಇಷ್ಟು ವರ್ಷಗಳಿಂದ ತಾವು ಅಲಿತಾ ಇದ್ರು. 2006 ಸರ್ ಆಗಿರೋದು, ಇವತ್ತು 2024 ಆಯಿತು. ಇಷ್ಟು ವರ್ಷ ಆದರೂ ಕೂಡ ನಮಗಿನ್ನ ದುಡ್ಡು ಬಂದಿಲ್ಲ, ನಾವು ಅಲಿತಾನೆ ಇದ್ದೀವಿ. ಎಷ್ಟು ಕೊಡಬೇಕು ಅಂತ ಆರ್ಡರ್ ಆಗಿದೆ ಸರ್ ಈಗ ಎಲ್ಲ ರೈತರು? ಇನ್ನು 890 ರೂಪಾಯಿ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿದೆ. ಅದ್ರ ಮೇಲೆ ನಾವು ಮತ್ತೆ ಅಪೀಲ್ ಕೂಡ ಹೋಗಿದ್ದೇವೆ, ಇನ್ನು ಹೆಚ್ಚು ಬೇಕು ಅಂತ. 5,000 ರೂಪಾಯಿ ನಡೀತಾ ಇದೆ. ಇನ್ನು ನ್ಯಾಯಾಲಯದ ಆದೇಶವನ್ನು ನಿರ್ಲಕ್ಷಿಸಿದ್ದಕ್ಕೆ ಎಸಿ ಕಚೇರಿಯಲ್ಲಿದ್ದಂತಹ ಪೀಠೋಪಕರಣಗಳು ಮತ್ತು ಸ್ಥಿರಾಸ್ತಿಗಳನ್ನು ಜಪ್ತಿ ಮಾಡಿದ್ದಕ್ಕೆ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಚೇರು ಮೇಜುಗಳಿಲ್ಲದೆ ಪರದಾಡುವಂತಾಗಿತ್ತು. ಜಪ್ತಿ ಮಾಡಿದ್ದಕ್ಕೆ ವಿಚಲಿತರಾದ ಉಪವಿಭಾಗಾಧಿಕಾರಿ ಅಶ್ವಿನ್ ಪರಿಹಾರ ನೀಡಲು ಕಾಲಾವಕಾಶ ಕೇಳಿದ್ದಾರೆ ಎಂದು ತಿಳಿದುಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.